ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮಿಂಗ್ 24. ಹಾಗೆ ನನಗೊಬ್ಬರು ಕಾಮೆಂಟ್ ಹಾಕಿದ್ರು, ಸರ್ ನಾಟಿ ಕೋಳಿ ಅಂದರೆ ಯಾವ ರೀತಿ ಇರುತ್ತೆ, ಅದರ ಬಗ್ಗೆ ತಿಳ್ಕೊಬೇಕು. ಸೊ ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ಫಾರ್ಮ್ ಬರ್ತೀವಿ ಅಂತ. ಸೊ ಅವ್ರಿಗೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸರ್ ನೋಡ್ತಿರ್ಬೋದು, ನನ್ನ ಕೈಲಿರುವಂಥದ್ದು ಇದು ಪ್ಯೂರ್ ನಾಟಿ ಕೋಳಿ. ಇದೊಂದು 8 ತಿಂಗಳ ತನಕ 1 ಇಯರ್ ಕೋಳಿ, 1 ಇಯರ್ ಕೋಳಿ ಅಂತ. ಸೊ ನೋಡ್ತಿರ್ಬೋದು ನೋಡಿ, ಇವತ್ತಿನ ದಿನ ತುಂಬ ಕ್ರಾಸ್ ಬೀಡ್ ಇದೆ. ನನಗೆ ಇರೋದು ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ, ಹಳ್ಳಿ ಸಾಕಿರುವಂಥದ್ದು, ಕಾಡಲ್ಲಿ ಸಾಕಿರುವಂಥದ್ದು. ಅದರಲ್ಲೂ ಕೂಡ ಫ್ರೀ ರೇಂಜು, ಓಪನ್ ಲ್ಯಾಂಡ ಬಿಟ್ಬಿಟ್ಟಿದ್ದೀನಿ ತೋಟದಲ್ಲಿ ಪೂರ್ತಿ ಫುಲ್ಲು. ಎಲ್ಲರೂ ಇಷ್ಟ ಬಂದ ಮೇಯ್ಕೊಂಬರೋದು, ಆ ರೀತಿ ಸಾಕಿದ್ದೀನಿ. ಏನಕ್ಕೆ ನಾವು ಬೇರೆ ಈ ನಾಟಿ ಕೋಳಿ ಸಾಕಿದ್ಮೇಲೆ ಬೇರೆ ತರಕಾರಿ ಕೂಡ ಯಾವುದು ಕೂಡ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾಟಿ ಕೋಳಿ ಸ್ವಭಾವನೇ ಆ ಥರದ್ದು, ಪ್ರತಿಯೊಂದು ಹಸಿರು ಎಲ್ಲ ತಿಂತಿದೆ, ಯಾವುದನ್ನೂ ಬಿಡಲ್ಲ. ನೀವು ಹೀರೆ ಗಿಡ ಹಾಕಿರ್ಬೋದು, ಪಡ್ಲೆ ಗಿಡ ಹಾಕಿರ್ಬೋದು, ಬೀನಿಸ್ ಗಿಡ ಏನಾರು ಹಾಕಿರಲಿ ಎಲ್ಲ ತಿಂತಿದೆ. ಸೊ ಅದಕ್ಕೋಸ್ಕರ ನಾಟಿ ಕೋಳಿ ಸಾಕಿದ್ಮೇಲೆ ಬೇರೆ ತರಕಾರಿ ಮಾಡೋಕ್ಕಾಗಲ್ಲ. ನಾಟಿ ಕೋಳಿ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ಇದು ಯಾಟೆ ಹಿಂಗೆ ಇಟ್ಕೊಂಡ್ರೆ ಸುಮ್ಮನೆ ನೋಡಿ, ಸುಮ್ಮನೆ ಇರಲ್ಲ, ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಯಾವಾಗಲೂ. ಸೊ ಹಾಗೆಯೇ ಹಿಡ್ಕೊಂಡ ತಕ್ಷಣ ನಾಟಿ ಕೋಳಿನ ನೀವು ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓ ಇದು ಪ್ಯೂರಾ ಇಲ್ಲ ಕ್ರಾಸಾ ಅನ್ನೋದು. ನಿಮಗೆ ಅದೊಂದು ನಾಟಿ ಕೋಳಿನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಶೆಡ್ಗೆ ಹೋಗ್ತಿರಲ್ಲ ನಾಟಿ ಕೋಳಿ ತಗೊಳ್ಳಿಕ್ಕೆ, ಅಲ್ಲೋಗಿ ಶೆಡ್ ಒಳಗೆ ನೋಡಿ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಬರೀ ಮಾಡಿಸಿರ್ತಾರೆ, ಯಾವ ರೀತಿ ಇರುತ್ತೆ ಗೊತ್ತಿರುತ್ತೆ ಅಂತ. ಇವತ್ತಿನ ದಿನ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಬೇಕಂದರೆ ನೋಡಿ, ನನಗೆ ಗೊತ್ತಿರೋ ಪ್ರಕಾರ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಬಟ್ ನನಗಿಂತ ತುಂಬ ಎಕ್ಸ್ಪರ್ಟ್ ಇರ್ತಾರೆ, ಅಷ್ಟೊಂದು ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ನೋಡಿ, ಕಾಲೆಲ್ಲ ಇರುತ್ತೆ,